ನಗರ ಪಾಲಿಕೆಗಳ ಆಯುಕ್ತರೊಂದಿಗೆ ಸಮಾಲೋಚನೆ ನಡೆಸಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ನಗರ ಪಾಲಿಕೆಗಳಿಗಾಗಿ ಸಾಮಾನ್ಯ ವೃಂದ ಮತ್ತು ನೇಮಕಾತಿ ನಿಯಮಗಳು ಅಂತಿಮಗೊಳಿಸುವುದು ಸರ್ಕಾರದ ಮುಂದೆ ಸಲ್ಲಿಸುವುದು ಅಂತ ಇತ್ತು. ಇನ್ಮೇಲೆ GBA ವಿಲ್ ನಾಟ್ ಇಂಟರ್ಫಿಯರ್ ಇನ್ ದಿಸ್. ಅದು ವಿಲ್ ಬಿ ಪ್ಯೂರ್ಲಿ ಲೆಫ್ಟ್ ಟು ದ ರೆಸ್ಪೆಕ್ಟಿವ್ ಕಾರ್ಪೊರೇಷನ್ಸ್. ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಸಂಸ್ಥೆಗಳ ಸಬಲೀಕರಣ ಮತ್ತು ಅವಕ್ಕೆ ಹೆಚ್ಚಿನ ಸ್ವಾತಂತ್ರ್ಯ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ 73 ಸಂವಿಧಾನದಲ್ಲಿ 73 ಮತ್ತು 74ರ ತಿದ್ದುಪಡಿಯನ್ನು ತರುವಂಥದ್ದಾಗಿದೆ. ವಿಶೇಷವಾಗಿ 74ರ ವಿಚಾರ ನಾನು ಈಗ ಮಾತಾಡಬೇಕು ಅಂದರೆ ತಿದ್ದುಪಡಿ ಟ್ಯಾಕ್ಸ್ ಕಲೆಕ್ಷನ್ ಬಗ್ಗೆ ಡೆವಲಪ್ಮೆಂಟ್ ಗಲಾಟೆಗಳಾಗುತ್ತೆ. ಈಗ ಡೆಲ್ಲಿನಲ್ಲಿ ಗ್ರೇಟರ್ ಡೆಲ್ಲಿ ಮಾಡಿ ಫೇಲ್ಯೂರ್ ಆಗಿದ್ದೇವೆ. ಬಾಂಬೆದಲ್ಲಿ ಗ್ರೇಟರ್ ಬಾಂಬೆ ಮಾಡಿ ಫೇಲ್ಯೂರ್ ಆಗಿದೆ. ಡೆವಲಪ್ಮೆಂಟ್ ಬಹಳ ಸಮಸ್ಯೆ ಆಗುತ್ತೆ. ಓಕೆ, ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. 4 ಬಾರಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ. ಆಮೇಲೆ ನಿಮ್ಮ ಸರ್ಕಾರ ಇದ್ದಾಗಲೂ ಅಷ್ಟೇ. ಶ್ರೀನಿವಾಸ್ 1996ರಿಂದ ಚುನಾವಣೆಗಳು ನಡೆದಿಲ್ಲ. ಒಂದು 13 ಸಂಘ ಸಂಸ್ಥೆಗಳಿದೆ. ಯಾವ ಸಮಸ್ಯೆಗಳು ಬಂದರೂ ಕೂಡ 13 ಟೀಮ್ನ ಕರೆದು ಗ್ರೀವೆನ್ಸಸ್ ಅವ್ರದೆಲ್ಲ ಕೂಡ ಕೇಳಿ 13 ಇದೆಯಾ? 13 ಇದೆ. 96ರಿಂದ ಎಲೆಕ್ಷನ್ಸ್ ಆಗಿಲ್ಲ. ತಿದ್ದುಪಡಿ 10 ವರ್ಷ ಮಾಡೋದು ಮತ್ತೆ 25 ಮೇ ಅಂತ ರೆಟ್ರಾಸ್ಪೆಕ್ಟಿವ್ ಅನುಮೋದನೆ ಮಾಡಬೇಕು ಅಂತ ಕೇಳಿ. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಮೆಜರ್ಮೆಂಟ್ ಇನ್ನು ನಾವು ಹಾಕಿಲ್ಲ ಸರ್. ನೋಡಿ 2030 ಆರ್ 3040 ಅಷ್ಟು ಸೈಟ್ಗಳಿಗೆ CC ಮತ್ತೆ OC ಬೇಡ ಅಂತ ಹೇಳ್ಬಿಟ್ಟು ನಾವು ಈ ರೂಲ್ಸ್ ಮಾಡಕ್ ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಇದು ಬಡವರಿಗೆ ಮತ್ತೆ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಇದನ್ನ ಮಾಡ್ತಾ ಇರೋದು ಸಭಾಧ್ಯಕ್ಷ. ಆದ್ರಿಂದ ಇದು ಬಡವರಿಗೆ ಅನುಕೂಲ ಆಗ್ತದೆ ಸಭಾಧ್ಯಕ್ಷ. ಆದ್ರಿಂದ ಇದನ್ನ ಮಾನ್ಯ ಸದಸ್ಯರು ಈ ಪ್ರಸ್ತಾವನೆಯನ್ನ ಒಪ್ಕೋಬೇಕು ಅಂತ ನಾನು ಮಾನ್ಯ ಸದಸ್ಯರಲ್ಲಿ ಕೇಳ್ಕೊತಾ ಇದ್ದೀನಿ ಸಭಾಧ್ಯಕ್ಷ. ಇವತ್ತು ರಾಜಕಾರಣ ಮಾಡಬೇಕು ಅಂದ್ರೆ ಆ ಬ್ರ್ಯಾಂಡ್ ಇಟ್ಕೊಂಡು ಹೋಗ್ಬಿಟ್ರೆ ಇವತ್ತು ಮತದಾರವನ್ನ ಯಾವ ರೀತಿ ಎಳಿಬೇಕು ಅನ್ನೋಂಥ ನಿಟ್ಟಿನಲ್ಲಿ ಹೋಗಿದೆ. ಈಗ ಸುಮಾರು ನನಗೆ ಗೊತ್ತಿರೋ ಹಾಗೆ 4-5 ವರ್ಷಗಳಿಂದಲೂ ಸಹ ಈ ಮೀಸಲಾತಿ ಅನ್ನುವಂಥ ವಿಚಾರದಲ್ಲಿ ಇವತ್ತು ಯಾವುದೇ ರೀತಿಯಾದಂತಹ ಕಾಲ ಆಗ್ತಾ ಇಲ್ಲ. ನಿರುದ್ಯೋಗಿಗಳು ಹೆಚ್ಚಾಗ್ತಾನೇ ಇದ್ದಾರೆ. ಹೆಚ್ಚಾಗೋದ್ರಿಂದ ಇವತ್ತು ಕ್ರೈಮ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ನೋಡಿ, ನಮ್ಮ ಚಿತ್ರದುರ್ಗದಲ್ಲಿ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಸಹ ನಿರುದ್ಯೋಗಿಗಳು ಸಹ ಕಳ್ಳರಾಗ್ತಾ ಇದ್ದಾರೆ. ಯಾಕೆ ಆಗ್ತಾರೆ ಅಂದ್ರೆ ಉದ್ಯೋಗ ಇಲ್ಲ. ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ನಾನು ಇಷ್ಟು ಲಕ್ಷ ಉದ್ಯೋಗ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಆದರೆ ಹುದ್ದೆಗಳು ಇಲ್ಲೇ. ಅದರಲ್ಲೂ ಸಹ ನಮ್ಮ ಸರ್ ಹೇಳಿದಾಗೆ ಅರೆಕಾಲಿಕ ಹುದ್ದೆಗಳು, ಆ ಹುದ್ದೆಯಲ್ಲಿ ಯಾವುದೋ ಒಂದು ಟೆಂಡರ್ ಮಾಡ್ತಾರೆ. ಆ ಟೆಂಡರ್ ಮಾಡಿದಾಗ ಅವನಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಕೊಡಬೇಕು. ಆ ಲಾಸ್ಟಿಗೆ ಬರ್ತಕ್ಕಂಥದ್ದು ಅಲ್ಲಿ ತೋರಿಸ್ತಕ್ಕಂಥದ್ದು 15,000-20,000 ರೂಪಾಯಿ ತೋರಿಸುತ್ತೆ. ಬಟ್ ಅವನು ನಮ್ಮ ಏನು ನಿರುದ್ಯೋಗಿ ಯುವಕರಿಗೆ ಸಿಗ್ತಕ್ಕಂಥದ್ದು ಕೇವಲ 8,000-9,000 ರೂಪಾಯಿ. ಈ ರೀತಿ ಆಗ್ತಿರ್ತಕ್ಕಂಥದ್ದು ಹೆಚ್ಚಾಗಿದೆ. ಮುಂದಿನ ದಿನಗಳಲ್ಲಿ ರಾಜಕಾರಣ ಮಾಡಿ, ಬಟ್ ಇಂಥ ವಿಚಾರಗಳಲ್ಲಿ ರಾಜಕಾರಣ ಮಾಡದಲೇ ತಾವು ಈ ಕೂಡಲೇ ನಾಗಮೋಹನ್ ದಾಸ್ ಅವರ ವರದಿಯನ್ನು ಸಂಪೂರ್ಣವಾಗಿ ಬಹಳ ಚೆನ್ನಾಗಿದೆ. ಯಾಕೆಂತಂದ್ರೆ ಬಹಳ ವರ್ಷಗಳಿಂದಲೂ ಅದ್ರ ಬಗ್ಗೆ ಚರ್ಚೆ ಆಗ್ತಿದೆ ಅಂದ್ರೆ ಆ ವಿಷಯಗಳ ಬಗ್ಗೆ ಕರೆಕ್ಟಾಗಿ ಚರ್ಚೆ ಆಗ್ತಿಲ್ಲ. ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಚರ್ಚೆ ಆಗ್ತಿರೋದ್ರಿಂದ ಈ ವರದಿ ಬಹಳ ಉತ್ತಮವಾಗಿದೆ. ಈ ಕೂಡಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಅದನ್ನ ಪರಿಪೂರ್ಣವಾಗಿ ಪರಿಶೀಲಿಸಿ ಆ ವರದಿಯನ್ನ ಮುಂದುವರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ.